ಸಂಜೆ ಆಗ್ತಾ ಬಂತು ಫ್ರೆಂಡ್ಸ್. ಇನ್ನೊಂದು ಅರ್ಧ ತಾಸು ಒಂದು ರೋಜಾ ಕಂಪ್ಲೀಟ್ ಆಗುತ್ತೆ. ಹಾಗೆ ಇವತ್ತು ಯಾರೆಲ್ಲ ರೋಜಾ ಇದ್ರಲ್ವ ನಿಮ್ಮೆಲ್ಲರ ದುವಾ ಕಬೂಲ್ ಆಗಲಿ ಅಂತ ಕೇಳ್ಕೊಳ್ತೀನಿ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಹೀನಾ ವ್ಲಾಗ್ಸ್. ಮಾಹೆ ರಂಜಾನ್ನ ಫಸ್ಟ್ ಸೆಹರಿಯಿಂದ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲರಿಗೂ ಈ ರಂಜಾನ್ ಹಬ್ಬದಲ್ಲಿ ಏನೇನೆಲ್ಲ ಆಸೆ ಇದೆಯಲ್ವ ಎಲ್ಲ ಏರೇಡಲಿ ಅಂತ ಕೇಳ್ಕೊಳ್ತೀನಿ. ನೈಟೇ ಈ ಥರ ಮೆಂತೆ ಪಲ್ಯ ಏನಿದೆ ಅಲ್ವ ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ಚೆನ್ನಾಗಿ ತೊಳೆದು ಈ ಥರ ರೊಟ್ಟಿ ಪುಟ್ಟಿ ಅಂತೀವಿ ನಾವು, ಇದು ಬಿದಿರಿನ ಪುಟ್ಟಿಗೆ ಅದರೊಳಗೆ ಹಾಕಿಟ್ರೆ ಒಂಥರ ಈಗ ಫ್ರೆಶ್ ತಂದಿದ್ದೇವೇನೋ ಮಾರ್ಕೆಟ್ಲಿಂದ ನಂಗೆ ಅನಿಸುತ್ತೆ. ಇದು ನೈಟೇ ರೆಡಿ ಮಾಡಿಟ್ಟಿದೆ. ಹಾಗೆ ಅಲ್ಲಿ ಬೆಳಗಿನ ಜಾವ 3 ಗಂಟೆ ಫ್ರೆಂಡ್ಸ್, ಆವಾಗ ರೊಟ್ಟಿ ಮಾಡ್ತಾಯಿದ್ದೀನಿ. ಮಕ್ಕಳೆಲ್ಲ ರೋಜಾ ಇರ್ತೀನಿ ಅಂತ ರೆಡಿಯಾಗಿ ಬಂದರು ನೋಡಿ. ಬ್ರಷ್ ಮುಖ ಎಲ್ಲ ಆಗಿದೆ ಆಲ್ಮೋಸ್ಟು. ಹಾಗೆ ಪಾತ್ರೆ ತೊಳೆದಿದ್ದಿ ಇನ್ನೂ ಮೇಲ್ಗಡೆ ಹಾಕಿದ್ದೀನಿ ನೈಟ್ ನಾನು, ಅದೆಲ್ಲ ಜೋಡಿಸ್ತಾ ಇದ್ದಾಳೆ ದೊಡ್ಡ ಮಗಳು. ರೊಟ್ಟಿ ಎಲ್ಲ ಮಾಡಿದ ನಂತರ ಈ ಸೈಡ್ ನೋಡಿ ಮೆಂತೆ ಪಲ್ಯ, ಒಂದು 2 ಆನಿಯನ್ ಹಾಕಿ ಈ ಥರ ಮೆಂತೆ ಎಗ್ ಬುರ್ಜಿ ಮಾಡಿದ್ದೀನಿ. ಹಾಗೆ ಇಲ್ಲಿ ದುವಾ ಮಾಡಿ ನಿಯತ್ ಮಾಡ್ತಾಯಿದ್ದೀವಿ. ಸೆಹರಿ ಟೈಮಲ್ಲಿ ನಿಯತ್ ಮಾಡಿದ್ಮೇಲೆ ರೋಜಾ ಇದು ಸೆಹರಿ ಶುರು ಮಾಡಬೇಕು ಫ್ರೆಂಡ್ಸ್. ಹಾಗಾಗಿ ಎಲ್ಲರ ಆಸೆ ಅಂತೆ, ಸ್ಪೆಷಲಿ ಮಕ್ಕಳು ರೋಜಾ ಇದ್ದೇ ಸ್ಕೂಲ್ಗೆ ಹೋಗ್ತೀನಂತ ಹಠ ಮಾಡ್ತಾಯಿದ್ರು. ಹಾಗಾಗಿ ಅವ್ರಿಗೂ ಈಗ ರೋಜಾ ಇರೋ ವಯಸ್ಸು ಫ್ರೆಂಡ್ಸ್. ಅದ್ರ ಸಲುವಾಗಿ ಅವ್ರಿಗೂ ಒಂದೊಂದು ರೋಜಾ ಇದ್ದರು. ಅದ್ರ ಸಲುವಾಗಿ ಪ್ರಿಪ್ರೇಷನ್ ಎಲ್ಲ ಜೋರೇ ನಡೆದಿದ್ದೆ. ಯಾಕಂದರೆ ಒಬ್ಬರು ಇರೋಕ್ಕೂ 4 ಜನ ಇರೋಕ್ಕೂ ಡಿಫ್ರೆಂಟ್ ಆಗುತ್ತೆ ಅಡುಗೆ ಎಲ್ಲ ಮಾಡೋಕ್ಕೆ. ಎಲ್ಲರೂ ಇದ್ದರೆ ಇನ್ನೂ ಚೆನ್ನಾಗಿ ಅನಿಸುತ್ತೆ. ಹಾಗೆ ಎಲ್ಲರದು ಊಟ ಆಯಿತು, ನಂದು ಊಟ ಆಯಿತು ಫ್ರೆಂಡ್ಸ್. ನಾನು ಅಲ್ಲಿ ಟೀ ಮಾಡಿಕೊಂಡು ಹಾಗೆ ಇವ್ರಿಗೆ ಸ್ವಲ್ಪ ಸಕ್ಕರೆ ಮತ್ತು ಮೊಸರು, ಏಲಕ್ಕಿ ಪುಡಿ ಈ ಥರ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ. ಇನ್ನೂ ಅವ್ರದ್ದು ಉಳಿತಾ ಇದೆ ಅಲ್ವಾ. ನಂದು ಊಟ ಕಂಪ್ಲೀಟ್ ಆಯಿತು. ಅದ್ರ ಸಲುವಾಗಿ ನಮ್ಮದಲ್ಲಿ ಪ್ರಿಪ್ರೇಷನ್ ನೋಡ್ತಾಯಿದ್ದೀನಿ. ಯಾಕಂದರೆ ಎಲ್ಲ ಟೈಮ್ ಟು ಟೈಮ್ ನಡಿಬೇಕು ಫ್ರೆಂಡ್ಸ್. ಬೆಳಗಿನ ಜಾವ ಅಂದರೆ ಟೈಮ್ ನಿಲ್ಲೋದೇ ಇಲ್ಲ. ಸ್ಪೆಷಲಿ ನಿದ್ದೆಗಣ್ಣು ಊಟ ಹೋಗಲ್ಲ, ಏನೂ ಇಲ್ಲ. ಆದರೂ ನೇಮಕ್ಕಾದರೂ ಊಟ ಮಾಡಲೇಬೇಕು, ಹಾಗೂ ಇರೋಕ್ಕಾಗಲ್ಲ ನಮಗೆ. ನಂದಿಲ್ಲಿ ಊಟ ಆಯಿತು ಅಂತ ಹೇಳ್ತಾ ಇದ್ದೀನಿ. ಮಕ್ಕಳು ಏನು ಮಾಡ್ತಾಯಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅವ್ರದ್ದು ಇನ್ನೂ ಊಟ ನಡೀತಾಯಿತ್ತು. ನನಗೆ ಸಾಕು ನಿನಗೆ ಸಾಕು ಅಂತ ಹೇಳ್ತಾಯಿದ್ರು. ಹಾಗೆ ಸ್ವಲ್ಪ ಫುಸ್ಲಾಯಿಸಿ ಏನೇನೋ ಹೇಳಿ, ಹಾಗಂದರೆ ನೀವು ಇರೋದೇ ಬೇಡ ಈ ಥರ ನಾಜೂಕಾಗಿ ಊಟ ಮಾಡೋಂಗಿದ್ರೆ ಅಂತ. ಮನೆಯಲ್ಲಿದ್ದರೆ ಕಣ್ಮುಂದೆ ಇರ್ತಾರೆ ಫ್ರೆಂಡ್ಸು, ಒಂಥರ ಮನೆಯಲ್ಲಿ ಫೀಲ್ ಅವ್ರು ಇರೋದೇ ಬೇರೆ ಆಗುತ್ತೆ. ನಾನು ಕಣ್ಮುಂದೆ ಇರ್ತಾರನೋ. ಸ್ಕೂಲ್ಗೆ ಹೋಗ್ತಾರಲ್ವ, ನನಗೆ ಫಸ್ಟ್ ಸಲ ಸ್ಕೂಲ್ಗೆ ರೋಜಾಯಿಂದ ಹೋಗ್ತಾ ಇದ್ದಾರೆ. ಯಾಕಂದರೆ ಸ್ಕೂಲ್ ಚೇಂಜ್ ಮಾಡಿದ್ಮೇಲೆ ಫಸ್ಟ್ನೇ ಹಬ್ಬ ಇದು ಬಂದಿರೋದು. ಹೋಗೇ ಇಲ್ಲ ಅವರು. ರೋಜಾ ಇದ್ದಾಗೆಲ್ಲ ಹಾಲಿಡೇಸೇ ಬಂದಿತ್ತು. ಈ ಸಲ ಇನ್ನೂ ಹಾಲಿಡೇಸ್ ಶುರು ಆಗಿಲ್ಲ, ರೋಜಾ ಬಂತಲ್ವ. ಅದ್ರ ಸಲುವಾಗಿ ರಂಜಾನ್ ಹಬ್ಬದ್ದು ಮಕ್ಕಳಿಗೆಲ್ಲ ಫುಸ್ಲಾಯಿಸಿ ಊಟ ಮಾಡಿಸ್ಬೇಕು ಫ್ರೆಂಡ್ಸ್. ಆ ಟೈಮಲ್ಲಿ ನಮಗೂ ಊಟ ಹೋಗಲ್ಲ, ಆದರೂ ಉಪವಾಸ ಇರೋಕ್ಕಂಕರೂ ಆಗಲ್ವಲ್ಲ. ಅದರದ್ದು ಪದ್ಧತಿ ಪ್ರಕಾರದಿಂದ ಇರಬೇಕು. ಹಾಗಾಗಿ ಇವ್ರದ್ದು ಕೂಡ ಊಟ ಆಯಿತು. ಈಗ ಮೊಸರು ಅದು ಕಲಸಿಟ್ಟಿದ್ನಲ್ವ ಅದು ರೆಡಿ ಮಾಡಿ ಇಟ್ಟಿದ್ದೆ. ಹಾಗೆ ಮತ್ತೆ ಊಟ ಈಗೆಲ್ಲ ಏನೇನು ಅಡುಗೆ ಮಾಡಿದ್ನಲ್ವ ಅದೆಲ್ಲ ತೆಗೆದ್ಬಿಟ್ಟು ಮತ್ತೆ ಪಾತ್ರೆ ಜೋಡಿಸ್ತಾ ಇದ್ದೆ ತೊಳಿಬೇಕಂತ. ಹೀಗೆ ನೋಡಿ ಫ್ರೆಂಡ್ಸ್, ನಮಗೆ ಟೈಮೇ ಸಿಗಲ್ಲ ರಂಜಾನ್ ಹಬ್ಬದಲ್ಲಿ. ಹಾಗೂ ಬಿಡುವು ಮಾಡಿಕೊಂಡು ಸ್ವಲ್ಪ ವೀಡಿಯೋ ಶೂಟ್ ಮಾಡ್ತಾಯಿದ್ದೀನಿ. ಕ್ಯಾಮ್ರಾನ್ ಸರಿ ಇರಲ್ವಲ್ಲ, ಅದ್ರ ಸಲುವಾಗಿ ಬೇಜಾರಾಗುತ್ತೆ ವೀಡಿಯೋ ಶೂಟ್ ಮಾಡೋಕ್ಕೆ. ಎಲ್ಲ ಕ್ಲಿಯರಾಗಿ ಬರುತ್ತೋ ಇಲ್ಲೋ ಅನ್ನೋಂಗೆ. ಇದು ಎಡಿಟ್ ಮಾಡಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ, ಅದಕ್ಕೆಲ್ಲ ಇದು ಮಾಡಿ. ಹಾಗೆ ಇಲ್ಲೇ ಟೀ ಕೂಡ ಉಕ್ತಾ ಇತ್ತು. ಇವರೆಲ್ಲ ಊಟ ಮಾಡಿ ಬಂದಿದ್ದು ಅದು ತೆಗಿತಾ ಇದ್ರು ನೋಡಿ ಫ್ರೆಂಡ್ಸ್. ಒಬ್ಬೊಬ್ಬರು ದೊಡ್ಡ ಮಗಳು ಸ್ವಲ್ಪ ಹೆಲ್ಪ್ ಆಗ್ತಾಳೆ. ನೋಡಿ ಪ್ರಿಪ್ರೇಷನ್ ಜೋರು ನಡೀತಾ ಇತ್ತು. ಹಾಗೆ ಇದು ಬೆಳಗಿನ ಜಾವ 5 ಗಂಟೆ ಫ್ರೆಂಡ್ಸ್. ನಮಾಜೆಲ್ಲ ಮುಗಿಸ್ಕೊಂಡು ಖುರಾನ್ ಓದ್ತಾ ಇದ್ವಿ. ಮಗ, ನಾನು, ಮಗಳು, ಇವರು ಸ್ವಲ್ಪ ವೀಡಿಯೋ ಶೂಟ್ ಮಾಡಮ್ಮ ಅಂತ. ಇವ್ರು ಇದ್ದಾಗ ಏನು ಅನಿಸಲ್ಲ ಫ್ರೆಂಡ್ಸು. ಯಾರು ಒಬ್ಬರಾದ್ರು ವೀಡಿಯೋ ಮಾಡ್ತಾರೆ,
ಒಂದು ಟ್ರೈಪಾಡ್ ಒಂದು ಖರಾಬ್ ಆಗೋಗಿದೆ ಅಲ್ವಾ, ಅದ್ರ ಸಲುವಾಗಿ ಫೋನ್ ಪದೇ ಪದೇ ಬೀಳ್ತಾನೆ ಇರುತ್ತೆ ಅದಕ್ಕೆ ಹಾಕಿದರೆ. ಹಾಗಾಗಿ ಒಬ್ಬರು ವೀಡಿಯೋ ಶೂಟ್ ಮಾಡ್ಬೇಕು. ಅದಕ್ಕೆ ಆಲ್ಮೋಸ್ಟ್ ನಾನು ಸೆಲ್ಫಿ ವೀಡಿಯೋನೇ ಜಾಸ್ತಿ ಇರುತ್ತೆ ನೋಡಿ ನಮ್ಮದು. ಇಲ್ಲೆಲ್ಲ ಇದು ನಾವು ಓದ್ತಾ ಇರೋದು ಒಂದು ಪಾರ ಅಂತೀವಿ ಫ್ರೆಂಡ್ಸ್. ಅದು ಒಂದು ದಿನಕ್ಕೆ 1-2 ಈ ಥರ ಫಿನಿಷ್ ಮಾಡಬೇಕು. ನೋಡೋಣ, ಆದಷ್ಟು ಪ್ರಯತ್ನ ಪಡೋಣ. ದಿನಕ್ಕೆ ಒಂದಾದರೂ ಅದು ನಿಮಗೆ ಬುಕ್ಸ್ ಅಂದರೆ ಅರ್ಥ ಆಗುತ್ತೆ. ಒಂದು ಪಾರ ಅಂತಂದರೆ ಒಂದು ಬುಕ್ ಟೈಪ್ ಇರುತ್ತೆ ಫ್ರೆಂಡ್ಸ್. ತೋರಿಸ್ತೇನೆ ನಾನು ನೆಕ್ಸ್ಟ್ ಬ್ಲಾಗ್ನಲ್ಲಿ. ಅದು ಒಂದು ದಿನಕ್ಕೆ 1-2 ಈ ಥರ ಫಿನಿಷ್ ಮಾಡಬೇಕು. ಆದಷ್ಟು ಆಲ್ಮೋಸ್ಟ್ ಪ್ರಯತ್ನ ಪಡ್ತಾ ಇದ್ದೀನಿ. ಮುಗೀತು ಅಂದರೂ ಇದು ಸೆಕೆಂಡ್ ಡೇ ಅಲ್ವಾ. ಏನಿದ್ದೀರಿ? ರೋಸಾ ಮಾಡ್ತಾ ಇದ್ದೀರಿ? ಸೂಪರ್ ರೀ ನೀವು, ಸೂಪರ್. ಸ್ಕೂಲ್ಗೆ ಹೋಗ್ತಾ ಇದ್ದೀರಾ? ಹೋಗಿ ಬನ್ನಿ. ಹಾಯ್. ಇಲ್ಲಿಗೆ ಹೋಗ್ತಾ ಇದ್ದೀರಾ? ಸ್ಕೂಲ್ ಚಲೇ ಹಾಯ್ 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 ನಿಮಗೆ ಹಾಯ್ ಹಾಯ್. अचानक आए तो डायरेक्टर क्या तुम हाय हाय पता नहीं हाय हाय एक्टर एक्टिंग करते हीरो हम साइड एक्टर्स टच अप भाई नहीं है, टच अप भाई, टच अप भाई नहीं है. हम टीवी में देखो कच्चा भाई ने कच्चा घर में तो मस्त दिख रहा है लाइट अरे करते कार में हां अरे टीवी वाह ಜೀರೋ ಲೈಟ್. ಇವ್ರಿಗೆ ಸ್ಕೂಲ್ಗೆಲ್ಲ ಕಳಿಸಿದ ಮೇಲೆ ನೀರು ಬಂತು ನೋಡಿ ಫ್ರೆಂಡ್ಸು. ಆಲ್ಮೋಸ್ಟ್ ನೀರು ಬಂದು 1 ಅವರ್ ಮೇಲೆ ಆಯಿತು. ಇನ್ನೂ ನಮ್ಮ ನಳಕ್ಕೆ ಬರ್ತಾಯಿಲ್ಲ. ಸ್ಲೋಲಿ ಬರ್ತಾ ಇದ್ದಾವೆ. ಯಾಕಂದರೆ ನಮ್ಮ ನಳ ಸ್ವಲ್ಪ ಹಪ್ಪಲ್ಲಿರೋದ್ರಿಂದ ಸ್ವಲ್ಪ ನೀರಿನ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ 8 ದಿನಕ್ಕೊಮ್ಮೆ ನೀರು ಫ್ರೆಂಡ್ಸ್. ಈ ಗುರುವಾರ ತುಂಬಿದರೆ ಮತ್ತು ನೆಕ್ಸ್ಟ್ ಗುರುವಾರನೇ ಬರೋದು. ಹಾಗಾಗಿ ಫಾಸ್ಟಾಗಿ ನೀರು ತುಂಬಬೇಕಂದ್ರೆ ರೋಸಾ ಒಂದಿದ್ದೀವಿ. ಇದು ರೋಸಾ ಟೈಮಲ್ಲಿ ನೀರು ಬಂದರೆ ತುಂಬ ಕಷ್ಟ ಆಗುತ್ತೆ. ಬರೀ ರೋಸಾ ಇರೋದು ಅಂದರೆ ಆಗಲ್ಲ ಫ್ರೆಂಡ್ಸ್. ಅದರದ್ದೇ ಆದ ಸ್ವಲ್ಪ ಪದ್ಧತಿ ಪ್ರಕಾರಗಳು ಇರ್ತವೆ. ಹಾಗಾಗಿ ಇಲ್ಲೇ ನೀರು ತುಂಬ್ತಾ ಇದ್ದೀನಿ. ಸ್ವಲ್ಪ ಫಾಸ್ಟಾಗಾದರೆ ಚೆನ್ನಾಗಿರುತ್ತೆ ಅಂತ. ಉಪವಾಸ ಇರೋದಂದರೆ ಯಾರು ಬೇಕಾದರೂ ಇರ್ತಾರೆ ಫ್ರೆಂಡ್ಸ್. ರೋಸಾ ಇದ್ಮೇಲೆ ಅದರ ಜೊತೆಗೆ ಇಬಾದತ್ತೆಲ್ಲ ಚೆನ್ನಾಗಿ ಮಾಡಬೇಕು. ಅದಕ್ಕೆ ಒಂದು ರೋಸಾಕ್ಕೊಂದು ಮಹತ್ವ ಸಿಗೋದು. ಸುಮ್ಕೆ ಬೆಳಗ್ಗೆ ಎದ್ದು ಏನಾದ್ರು ಸ್ಪೆಷಲ್ ಮಾಡ್ಕೊಂಡು ಊಟ ಮಾಡಿ ಮಲಗೋದು ಎದ್ದೇಳೋದಂದರೆ ಆಗೋಲ್ಲ. ರೋಸಕ್ಕೆ ತಕ್ಕಂತೆ ಅದರದ್ದೇ ಆದ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರುತ್ತೆ. ಅದು ಮಾಡಿದ್ರೇ ರೋಸಕ್ಕೆ ಮಹತ್ವ. ಅದು ಮಾಡ್ಬೇಕಂದ್ರೆ ಈ ನೀರು ಬರ್ತವೆ. ಈ ನೀರು ಮುಗಿಸ್ಕೊಂಡು ಮತ್ತೆ ವಾರಗಟ್ಟಲೆ ಬರೋಲ್ಲ ನೀರು. ಅದೆಲ್ಲ ಮುಗಿಸ್ಕೊಂಡ್ಬಿಟ್ರೆ ಮತ್ತೆ ನನಗೆ ಈಗ 1:30ಗೆಲ್ಲ ನಮಾಜ್ ಟೈಮ್ ಆಗುತ್ತೆ. ಹೀಗೆ ನೋಡಿ ರೋಸಾ ತಿಂಗಳಲ್ಲಿ ನೀರಿಂದ ಒಂದು ದೊಡ್ಡ ಪ್ರಾಬ್ಲಮ್ ಆಗಿಬಿಡುತ್ತೆ ನನಗಂಕರು. ಆವಾಗಲೇ ಈಗ ಟೆನ್ಷನಿಗೆ ತಲೆನೋವು ಕೂಡ ಬಂದಾಗಿದೆ. ಓಕೆ, ಮತ್ತು ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಬಂದಂಗೆ ಹೋಗ್ಬೇಕು. ಶಂಭು ಅಂತ ಇನ್ನೂ ಸ್ವಲ್ಪ ಇದ್ದಾವೆ ನೀರೆಲ್ಲ ತುಂಬೋದು. ಆಲ್ಮೋಸ್ಟ್ ಬಟ್ಟೆ ಆಯಿತು, ಕೆಲಸ ಎಲ್ಲ ಡನ್ ಆಯಿತು. ಈಗ ಮನೆಯವರು ಮಧ್ಯಾಹ್ನ ಊಟಕ್ಕೆ ಬರ್ತಂದರೆ ಸ್ವಲ್ಪ ಅವ್ರು ಅಡುಗೆ ಮಾಡಬೇಕು. ಇಲ್ಲಾಂದರೆ ಡೈರೆಕ್ಟಾಗಿ ಸಂಜೆನೇ ಮಾಡ್ತೀನಿ. ಯಾಕಂದರೆ 3 ಮಕ್ಕಳು ಸಹ ರೋಸಾ ಇದ್ದಾರೆ, ಸ್ಕೂಲ್ಗೆ ಹೋಗಿದ್ದಾರೆ. ಬಂದ ನಂತರ ರೋಜಾದ್ದೆಲ್ಲ ಪ್ರಿಪ್ರೇಷನ್ ಅವರು ನಡೆಸ್ತಾರೆ ಫ್ರೆಂಡ್ಸ್. ಹಾಗೆ ಯಾರೆಲ್ಲ ನೋಡ್ತಾ ಇದ್ದಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಪ್ಲೀಸ್. ನಿಮ್ಮ ಪ್ರೀತಿಯ ಸಪೋರ್ಟ್ ಸಹಕಾರ ನಮ್ಮ ಚಾನಲ್ ಮೇಲೆ ಇರಲಿ ಅಂತ ಕೇಳ್ಕೊಳ್ತೇನೆ. ನಿಮ್ಮ ಬ್ಲಾಗ್ಸ್ ಇಂದ. ಹಾಗೆ ಆದಷ್ಟು ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಆಗಿ, ಫುಲ್ ವಿಡಿಯೋ ನೋಡಿ ಕಮೆಂಟ್ ಹಾಕಿ. ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಬಿಸಿಲಂತರೂ ಸಿಕ್ಕಾಪಟ್ಟೆ ಇದೆ ಫ್ರೆಂಡ್ಸ್. ಈಗ ಶೆಡ್ಡಲ್ಲಿ ಬಂದೆ ನೋಡಿ, ಇನ್ನೂ ಸಿಂಟ್ಯಾಕ್ಸ್ ಎಲ್ಲ ತುಂಬಬೇಕು. ಅದೇ ಹೇಳ್ತಾ ಇದ್ದೆ, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲು. ಹೊರಗಡೆ ಕಾಣಿಸುತ್ತೆ, ಒಳಗಡೆ ಅಷ್ಟೊಂದೇನು ಕಾಣಿಸಲ್ಲ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಹೆಂಗೆ ಅನಿಸ್ತು, ರಂಜಾನ್ನ ಫಸ್ಟ್
ರೋಜಾ, ಸೆಹರಿ, ಇಫ್ತಿಯಾರ್. ಹಾಗೆ ಇವತ್ತಿನ ವ್ಲಾಗ್ ಯಾವ ಥರ ಬಂತು ಅಂತೂ ಕಮೆಂಟ್ ಮಾಡಿ. ನಿಮ್ಮ ಸಪೋರ್ಟ್ ಸದಾ ಇರಲಿ ಅಂತ ಕೇಳ್ಕೊಳ್ತೀನಿ. ನೋಡಿ ಇಲ್ಲಿ ಅದೇ ಹೇಳ್ತಾ ಇದ್ದೀನಿ, ನೀರು ಬರ್ತಾನೆ ಇಲ್ಲ ಅಂತ. ಬಿಡೋದು ಬಿಡ್ತಾರೆ ಫ್ರೆಂಡ್ಸು, ಸ್ವಲ್ಪ ನೀಟಾಗಿ ಬಿಟ್ಟರೆ ನಮಗೂ ಕೂಡ ಅನುಕೂಲ ಆಗುತ್ತೆ ಅನ್ನೋದು ಒಂದೇ ಪ್ರಶ್ನೆ. ಮತ್ತು ಮಧ್ಯಾಹ್ನ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಬಾದತ್ ಸ್ವಲ್ಪ ಕುರಾನ್ ಎಲ್ಲ ಓದ್ಬಿಟ್ಟು ಬಂದೆ. ಈಗ ಸ್ವಲ್ಪ ರೇಷನ್ ತಂದಿದ್ದಾರೆ, ಏನೇನೆಲ್ಲ ತಂದಿದ್ದಾರೆ ನೋಡೋಣ. ಲೆಟ್ಸ್ ಗೋ. ಒಂದು ಟ್ರೇ ಮೊಟ್ಟೆ ತಂದಿದ್ದಾರೆ ಫ್ರೆಂಡ್ಸ್. ಬೆಳಗ್ಗೆನೇ ತಂದರು, ನಾ ಎಲ್ಲ ತೆಗೆದಿಡ್ಬೇಕಂದ್ರೆ ನೀರಿಂದೊಂದು ಕೆಲಸ ಇತ್ತಲ್ವ, ಅದ್ರ ಸಲುವಾಗಿ ನಾನು ಏನೂ ತೆಗ್ದಿಲ್ಲ. ಎಲ್ಲ ಕೆಲಸ ಮುಗಿತು, ನಮಾಜ್ ಮುಗೀತು. ಏನೇನೆಲ್ಲ ತಂದಿದ್ದಾರೆ ಅಂತ ನೋಡಬೇಕಂತ ಬಂದೆ. ರೋಜಾ ನಾಳೆ ಅಂತ ಇರುತ್ತೆ ಅಂದರೆ ಇವತ್ತು ನನಗೆ ಜೋಳದ ಹಿಟ್ಟೆಲ್ಲ ಹಾಕ್ಸ್ಕೊಂಡು ಬಂದಿದ್ವಿ ನೋಡಿ. ಈಗ ರೇಷನ್ ಏನೇನೆಲ್ಲ ತಂದಿದ್ದಾರೆ ನೋಡೋಣ. ಲಿಸ್ಟ್ ಕೊಟ್ಟಿದ್ದಾರೆ 15 ಐಟಮ್ಸ್ ಹಾಕ್ಬೇಕಂತ. ನೈಟೇ ತಂದಿದ್ದಾರೆ, ನಾನು ಅದು ಓಪನ್ ಮಾಡೋಕ್ಕೆ ಆಗಲಿಲ್ಲ. ನನಗೆ ನೀರೊಂದು ಬಂದ್ವಲ್ವ, ಇಲ್ಲಿ ಬಿಟ್ಟಾಗ್ಬಿಡುತ್ತೆ ಫ್ರೆಂಡ್ಸ್. ಅದಕ್ಕೆ ಫಸ್ಟ್ ತೆಗಿತೀನಿ, ಆಮೇಲೆ ಇದು ವಿಡಿಯೋ ಮಾಡಿ. ದಿನಸಿ ಎಲ್ಲ ತಂದಿದ್ದರು ಫ್ರೆಂಡ್ಸ್. ಅದು ನೈಟೇ ತಂದಿದ್ದರು, ನನಗೆ ತೆಗಿಯೋಕ್ಕಾಗಲಿಲ್ಲ ಅಂತ ಹೇಳ್ಕೊಂಡಲ್ವ. ಹಾಗಾಗಿ ಈಗ ಫ್ರೀ ಇದ್ದೀನಿ, ಈಗ ತೆಗಿಬೇಕು ಅಂತ ಎಲ್ಲ ಬಿಚ್ತಾ ಇದ್ದೀನಿ. ನೋಡಿ ಏನೆಲ್ಲ ತಂದಿದ್ದಾರೆ. ಇಷ್ಟೆಲ್ಲ ರೇಷನ್ ತಂದಿದ್ದಾರೆ. ಇದು ಸಬ್ಬು ಫ್ರೆಂಡ್ಸ್, ಇದು ಬಳಸ್ತೀನಿ ನಾನು. ನಿರ್ಮಾ ಸಾಬೂನು, ಬಟ್ಟೆ ಒಗೆಯೋ ಸೋಪು, ಇಷ್ಟು ಸಾಕು. ಇನ್ನೂ ಇದ್ದಾವೆ, ಅದೇ ಹೇಳಿದೆ ಒಂದು ಹಾಫ್ ತಂದಿದ್ದಾರೆ. ಅರಿಶಿನ ಪುಡಿ, ಗುಲಾಬ್ ಜಾಮೂನ್ ಹಿಟ್ಟು, ಮೈದಾ ಹಿಟ್ಟು, ಅವಲಕ್ಕಿ, ಗೋಧಿ ಹಿಟ್ಟು, ಮೈದಾ ಹಿಟ್ಟು, ರವೆ, ಎಣ್ಣೆ, ಇದು ಜೋಳದ ಹಿಟ್ಟು. ಸಂಜೆ ಆಗ್ತಾ ಬಂತು ಫ್ರೆಂಡ್ಸ್. ಇನ್ನೊಂದು ಅರ್ಧ ತಾಸು ಒಂದು ರೋಜಾ ಕಂಪ್ಲೀಟ್ ಆಗುತ್ತೆ. ಹಾಗೆ ಇವತ್ತು ಯಾರೆಲ್ಲ ರೋಜಾ ಇದ್ರಲ್ಲ, ನಿಮ್ಮೆಲ್ಲರ ದುವಾ ಕಬೂಲ್ ಆಗಲಿ ಅಂತ ಕೇಳ್ಕೊಳ್ತೀನಿ. ಇದೆಲ್ಲ ಎತ್ತಿಟ್ಟು ಬಿಡ್ತೀನಿ ಫ್ರೆಂಡ್ಸ್, ಇಲ್ಲಾಂದರೆ ಮತ್ತೆ ನನಗೆ ರೋಜಾ ಬಿಟ್ಮೇಲೆ ಅಡುಗೆ ಮಾಡೋದಿರುತ್ತೆ, ಎಲ್ಲ ಸ್ವಲ್ಪ ಕೆಲಸ ಇರುತ್ತೆ. ಅದ್ರ ಸಲುವಾಗಿ ಸ್ವಲ್ಪ ಫಾಸ್ಟಾಗಿ ಕೆಲಸ ಮಾಡೋದಿರುತ್ತೆ. ಅಸಲ್ಲೇ ಹಾಯ್ ಕಣ್ಣುಲ್ಲ. ಹಾಯ್ ಫ್ರೆಂಡ್ಸ್. ಅನ್ನೋದೇ ಪುಪ್ಪಗೆ ಅನ್ನೋದೇ ಹಣ್ಣು ಆಯ್ತು. ಅಲ್ಹಮ್ದುಲಿಲ್ಲಾ ಫಸ್ಟ್ನೇ ರೋಜಾ ಚೆನ್ನಾಗಿ ಹೋಯ್ತು ಫ್ರೆಂಡ್ಸ್. ಈಗ ಮಕ್ಕಳೆಲ್ಲ ಬೆಳಗ್ಗೆಯಿಂದ ಉಪವಾಸ ಇದ್ರಲ್ವ, ಈಗ ಅವರಿಗೆ ಬಿಸಿ ಚಪಾತಿ ಕೇಳಿದರು, ಮಾಡಿಕೊಟ್ಟಿದ್ದೀನಿ. ಅವ್ರು ಊಟ ಮಾಡ್ತಾಯಿದ್ದಾರೆ. ಓಕೆ, ಇಲ್ಲಿಗೆ ಈ ವಿಡಿಯೋ ಎಂಡ್ ಆಗೋಗಿ ಬಂತು ಫ್ರೆಂಡ್ಸ್. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ದುವಾನಲ್ಲಿ ನೆನಪಿಡ್ತೀನಿ.